ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಸಿನಿಮಾ ನೋಡಿದಿರಲ್ವಾ? ಎಲ್ರಿಗೂ ನಮಸ್ಕಾರ. ನಾವು ಸಿನಿಮಾವನ್ನು ನೋಡಿದ್ದೀವಿ. ಎಲ್ಲ ಪಾತ್ರಗಳು ಅದ್ಭುತವಾಗಿ ಬಂದಿದೆ. ಸಬ್ಜೆಕ್ಟು ಏನು ತಗೊಂಡಿದ್ದಾರೋ ಆ ಸಬ್ಜೆಕ್ಟು ಭಾಳ ಅದ್ಭುತವಾದಂಥ ಸಬ್ಜೆಕ್ಟು. ಆ ಕಾರಣಕ್ಕೆ ಭಾಳ ತುಂಬ ಚೆನ್ನಾಗಿ ಬಂದಿದೆ. ಯಾಕೆ ನನ್ನ ಮಗಳು ಮಾಡಿಬಿಟ್ಟಿದ್ದಾಳೆ ಅಂತ ಹೊಗಳುವಂಥದ್ದಲ್ಲ, ಭಾಳ ಕಷ್ಟಪಟ್ಟಿದ್ದಾರೆ. ನನಗೆ ಕೊನೆಯಲ್ಲಿ ರೋಷ ಆಗ್ಬಿಡ್ತು ನಿಜವಾಗ್ಲೂ. ನಾನೊಬ್ಬ ರಿಯಲ್ ಪೊಲೀಸ್ ಮನ್ನು. ಎಷ್ಟು ಬೇಗ ಪೊಲೀಸ್ ಹೊಟ್ಟೋಗ್ಬಿಡ್ತಲ್ಲ ಅಂತ ಪ್ರತಿ ದಿವಸ ಹೊಟ್ಟೆ ಹೊರ್ಕೊಡುವಂಥವನು, ಕೈಯಿಂದ ಬೇಗ ಹೊಟ್ಟೈತಲ್ಲ ಪೊಲೀಸು ಅಂತ. ಹಾಗೆ ಸಿನಿಮಾ ನೋಡಿದಾಗ ನನಗೆ ಮೈಯೆಲ್ಲ ಒಂಥರ ಬೆಂಕಿ ಆಯಿತು. ಕೊಚ್ಚಿ ಅವನ್ನ ಕಾವೇರಿ ಒಳಗೆ ಬಿಸಾಕಬೇಕಾಗಿತ್ತು ಸರ್. ನೀವು ಆ ಮನುಷ್ಯನ ನೀವು ಬೇರೆ ಆಗಿದೆ ಅಲ್ಲಿ. ಬಟ್ ಆ ಮಟ್ಟಕ್ಕೆ ನನಗೆ ಅದೇ ಥರ ಅವರು ಸಹ ಸಂಪತ್ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಇವ್ರ ಜೊತೆ ನೀನಾಶಮ್ಮ ಸತೀಶ್ ಅವ್ರ ಜೊತೆ ಅದನ್ನು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಮೈಯೆಲ್ಲ ಬೆಂಕಿ ಆಗ್ತಿದೆ ಮತ್ತು ಅದ್ಭುತವಾಗಿ ಬಂದಿದೆ. ದಯಮಾಡಿ ತಾವೆಲ್ಲ ಥಿಯೇಟ್ರ್ಗಳಿಗೆ ಬಂದು ಈ ಪಿಕ್ಚರ್ನ ಭಾಳ ಎಂಜಾಯ್ ಮಾಡ್ತೀರಿ, ಖುಷಿ ಪಡ್ತೀರಿ. ಮತ್ತು ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ಸಹ ಇದನ್ನು ಭಾಳ ಇಷ್ಟಪಡ್ತಾ ಇದ್ದಾರೆ. ದಯಮಾಡಿ ನಾವೆಲ್ಲ ಥಿಯೇಟ್ರಿಗೆ ಹೋಗೋಣ. ಸುಮ್ಮನೆ ಎಲ್ಲೋ ಕೂತ್ಕೊಂಡು ಯಾರೋ ಹೇಳಿದ್ನ ಮಾತು ಕಟ್ಕೊಂಡು ನಾವು ಸಿನಿಮಾಗಳನ್ನ ಸೋಲಿಸ್ಬಿಡ್ತಾ ಇದ್ದೀವಿ. ಕನ್ನಡ ಸಿನಿಮಾಗಳನ್ನ ಸುಮ್ಮನೆ ಕಾಮೆಂಟ್ ಮಾಡೋದು, ಯಾರೋ ಹೇಳಾದ್ಮೇಲೆ ಕೇಳುವಂಥದ್ದು ನಾವೆಲ್ಲ ಮಾಡಿ ಈಗಾಗಲೇ ಬೇರೆ ತೆರೆಮರೆಗೆ ಸರಿದು ಹೋಗ್ಬಿಡ್ತಾ ಇದ್ದೀವಿ. ಆದರೆ ಬೇರೆ ಲ್ಯಾಂಗ್ವೇಜ್ಗಳೇನಿದೆ, ಬೇರೆ ಭಾಷೆಗಳೆಲ್ಲ ಭಾಳ ಅದ್ಭುತವಾಗಿ ಬೆಳೀತಾ ಇದ್ದಾವೆ. ನಾವೆಲ್ಲ ಥಿಯೇಟ್ರಿಗೆ ಹೋಗಿ ಮಾತ್ರ ನಾವು ಕೂತ್ಕೊಂಡು ನೋಡಿ ಆಮೇಲೆ ನಮಗೇನು ಅನ್ನಿಸ್ತದೋ ಅದನ್ನು ನಾವು ಬೇರೆ ಮಾತಾಡಿದ್ರೆ ಸರಿ ಇರ್ತದೆ. ಅದಕ್ಕೆ ಮೊದಲೇ ಮಾತಾಡಿ ನಮ್ಮನ್ನು ನಾವು ಕುಂತ್ಕೊಳ್ಳುವಂಥದ್ದು ಮಾಡಬಾರ್ದು. ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ರವಿಚಂದ್ರನ್ ಸಾಹೇಬರಿಗೆ ನನ್ನ ಅತ್ಯಂತ ಎತ್ತರದ ನಮನಗಳು. ಥ್ಯಾಂಕ್ ಯು. ಜೈ ಕರ್ನಾಟಕ, ಜೈ ಸರ್.